ರಾಜ್ಯ ಪೌರ ನೌಕರರ ಸಂಘಕ್ಕೆ ಬೇಕೇ ಬೇಕು ನೇರ ವೇತನ ಆಗ್ರಹಿಸಿ ಹಾಗೂ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕು ನಗರಸಭೆ ಮುಂದೆ ಪೌರ ಕಾರ್ಮಿಕರ ಮುಷ್ಕರ. ಪೌರ ಕಾರ್ಮಿಕರ ಬೇಡಿಕೆಗಳು: ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಮತ್ತು ಸರ್ಕಾರಿ ನೌಕರಿ ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್ಸ್, ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸುವುದು. ದಿನಕೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನ ಕಾಯಂ ಮಾಡುವುದು. ವಿಶೇಷ ನೇಮಕಾತಿ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕು. ಈ 4 ಬೇಡಿಕೆಗಳನ್ನ ಪೌರ ಕಾರ್ಮಿಕ ಬೇಡಿಕೆಗಳಾಗಿವೆ. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತದೆ ಎಂದು ಕಾದು ನೋಡಬೇಕಿದೆ. ರಾಜ್ಯಾಧ್ಯಕ್ಷರು 45 ದಿವಸ ಏನು ಗಡುವು ಕೊಟ್ಟಿದ್ರು, ಆ ಗಡುವು ಮುಗಿದಿದೆ. ಈಗಾಗಲೇ ನಾವು 27ನೇ ತಾರೀಕಿನಿಂದ ಈಗ ಪೌರಸೇವಾ ನೌಕರರು ಹಾಗೂ ವಾಟರ್ ಸಪ್ಲೈದವರು, ಯುಜಿಡಿ ಕಾರ್ಮಿಕರು, ಟಾಟಾ ಡ್ರೈವರ್ಗಳು, ಲೋಡರ್ಸ್ಗಳು ಎಲ್ಲರೂ ಕೂಡಿ ಬಂದ್ ಮಾಡಿವಿ. ನಮ್ಮ ರಾಜ್ಯಾಧ್ಯಕ್ಷರ ಈ ಎಲ್ಲ ಬೇಡಿಕೆ ಇರೋವರೆಗೂ ನಮ್ಮ ಹೋರಾಟ ನಡೆಯುತ್ತದೆ. ಈ ಬೇಡಿಕೆ ಏನಂತ ರಾಜ್ಯಾಧ್ಯಕ್ಷರು ಅವ್ರು ಒಪ್ಪಿಕೊಳ್ಳುವವರೆಗೂ ನಮ್ಮ ಹೋರಾಟ ಹಂಗ ಮುಂದುವರಿತದೆ ಹೇಳ್ತೀನಿ. ಪರ್ಮಿಟ್ ಮಾಡ್ಕೊಂಡಾರ ಸರ್, ಆದ್ರೆ ನಮ್ಗೆ ನೇರ ತಿಂಗಳ ಪಗಾರ ಹಾಕಲ್ರಿ, ಮತ್ತೆ ದಿನಗೂಲಿದ ಕಾಯಂ ಮಾಡ್ಕೊಂಡಿಲ್ರಿ, ಮತ್ತೆ ಡ್ರೈವರ್ಗಳದ್ದು ಯಾರ್ದು ಇದನ್ನಿಲ್ರಿ. ನಮ್ದು ತಿಂಗಳ ಪಗಾರ ಆಗ್ಬೇಕ್ರಿ. ಮತ್ತೇನೈತ್ರಿ ಸರ್, ನಮ್ದು 10 ತಾರೀಕು ಒಳಗೆ ಪಗಾರ ಆಗ್ಬೇಕ್ರಿ. ನಮ್ದು 10 ಆಗುತ್ತೆ. ನಮ್ಮ ಬೇಡಿಕೆ ನಾವು ಈಡೇರಿಸಂಗಿಲ್ರಿ. ಇಟ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮ್ಮ ನೇರ ವೇತನ ಆಗ್ಬೇಕ್ರಿ ಸರ್, ಹಾಗೂ ಪೌರ ಕಾರ್ಮಿಕರಿಗೆ ಹಾಗೂ ಎಲ್ಲ ವೇತನ ಯಾವುದು ಇದ್ರಿ, ವೇತನ ಎಲ್ಲರಿಗೂ ಸಿಗ್ಬೇಕು ಕರೆಕ್ಟ್ ಆಗಿ. ಹಾಗೂ ನಾವು ಹಲವಾರು ಬೇಡಿಕೆ ಇದೆ. ನಾವು ಬೇಡಿಕೆ ನಿಮ್ಮ ಮನೆಯಿಂದ ಕೇಳ್ತಾ ಇಲ್ಲ, ನಮ್ಮ ಸರ್ಕಾರದಿಂದ ಕೇಳ್ತಾ ಇದ್ವಿ. ಆ ಬೇಡಿಕೆ ನೀವು ಪೂರ್ಣ ಮಾಡ್ಬೇಕು. ನೀವು ರಾಜ್ಯ ಸರ್ಕಾರ ಆಗ್ಲಿ, ಕರ್ನಾಟಕ ಸರ್ಕಾರ ಯಾವುದು ಇರಲಿ, ನಮ್ಮ ಸರ್ಕಾರಕ್ಕೆ ನಾವು ಏನು ಕೇಳುವುದಂದ್ರೆ ಪೌರ ಕಾರ್ಮಿಕರು, ಡ್ರೈವರ್, ಲೋಡರ್ಸ್, ಕ್ಲೀನರ್ಸ್, ಹೆಲ್ಪರ್ಸ್ ಯಾವ ಬೇಕಾಗಿರ್ಲಿ ಅವ್ರ ನೇರ ವೇತನ ಆಗ್ಲಿ ಹಾಗೂ ನಮ್ಮ ಬೇಡಿಕೆಯನ್ನು ತಾವು ಬೇಗ ನಿರ್ವಹಿಸಬೇಕು. ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಮತ್ತು ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್, ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು. ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು. ವಿಶೇಷ ನೇಮಕಾತಿ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು. 4 ಮುಖ್ಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಇರುತ್ತದೆ.